ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಮಹಾರಾಷ್ಟ್ರ ಗವರ್ಮೆಂಟ್ ಹೈಕ್ಸ್ ಎಕ್ಸೈಸ್ ಡ್ಯೂಟಿ ಆನ್ ಲಿಕ್ಕರ್. ಮಹಾರಾಷ್ಟ್ರ ಗವರ್ಮೆಂಟು ಎಕ್ಸೈಸ್ ಡ್ಯೂಟಿಯನ್ನು ಹೈಕ್ ಮಾಡಿದ್ದಾರೆ ಆನ್ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್, ಕಂಟ್ರಿ ಲಿಕ್ಕರ್ ಹಾಗೂ ಇಂಪೋರ್ಟೆಡ್ ಆಲ್ಕೋಹಾಲ್. ಹಾಗೂ ಸ್ಟೇಟ್ ಗೌರ್ಮೆಂಟು ಒಂದು ಹೊಸ ಕ್ಯಾಟಗರಿನೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಮಹಾರಾಷ್ಟ್ರ ಮೇಡ್ ಲಿಕ್ಕರ್. ಇದರಿಂದನೇ ಅಲೈಡ್ ಬ್ಲೆಂಡರ್ಸ್ ಆ್ಯಂಡ್ ಡಿಸ್ಟಿಲರ್ಸ್, ರಾಡಿಕೋ ಕೈತಾನ್ ಹಾಗೂ ಯುನೈಟೆಡ್ ಸ್ಪಿರಿಟ್ಸು ಆ ಸ್ಟಾಕ್ಸಲ್ಲಿ ಇವತ್ತು 4-7% ಬಿತ್ತು. ಆದರೆ ಈ ಎಕ್ಸೈಸ್ ಡ್ಯೂಟಿ ಹೈಕು ವೈನ್ ಹಾಗೂ ಬಿಯರ್ ಮೇಲೆ ಮಾಡಿಲ್ಲ, ಅಂದರೆ ಎಕ್ಸಂಪ್ಷನ್ ಇದೆ. ಸೊ ಅದರಿಂದ ಸುಲಾ ವಿನಿಯರ್ಸ್ ಅಂತ ಅವರು ವೈನ್ ಮಾಡೋ ಕಂಪ್ನಿ, ಆ ಸ್ಟಾಕು ಅಪ್ರಾಕ್ಸಿಮೇಟ್ಲಿ 8% ಜಾಸ್ತಿ ಆಯಿತು. ನ್ಯೂಸ್ ನಂಬರ್ 2. NSDL IPO ಪ್ಲ್ಯಾನ್ಡ್ ಇನ್ ಜುಲೈ. NSDL IPO ಮೋಸ್ಟ್ ಪ್ರಾಬ್ಲಿ ಜುಲೈಯಲ್ಲಿ 3,400 ಕೋಟಿ ಕಲೆಕ್ಟ್ ಮಾಡ್ತಾರೆ. ಹಾಗೂ IPO ಅಪ್ರೂವಲ್ ಅವರಿಗೆ ಅಕ್ಟೋಬರ್ 2024 ಸಿಕ್ಕಿತ್ತು ಸೆಬಿಯಿಂದ. ಆದರೆ ಈಗ ಅವರು IPO ಲಾಂಚ್ ಮಾಡ್ಬೋದು. ಈ NSDL ಲಾರ್ಜೆಸ್ಟ್ ಡೆಪಾಸಿಟರಿ ಇನ್ ಟರ್ಮ್ಸ್ ಆಫ್ ಅಸೆಟ್ಸು ಇಂಡಿಯಾದಲ್ಲಿ. ಹಾಗೂ ಈ ಪರ್ಟಿಕ್ಯುಲರ್ ಡೀಲಿಗೆ ಅಡ್ವೈಸ್ ಮಾಡ್ತಾ ಇರೋರು ICICI ಸೆಕ್ಯೂರಿಟೀಸ್, ಆಕ್ಸಿಸ್ ಕ್ಯಾಪಿಟಲ್ ಹಾಗೂ HSBC ಹೋಲ್ಡಿಂಗ್ಸ್ ಪ್ಲಸ್ IDBI ಕ್ಯಾಪಿಟಲ್. ಹಾಗೂ ಈ ಪರ್ಟಿಕ್ಯುಲರ್ IPO ಕಂಪ್ಲೀಟ್ಲಿ ಆಫರ್ ಫಾರ್ ಸೇಲ್ ಇರುತ್ತೆ. IDBI ಬ್ಯಾಂಕು, NSE ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಸ್ಟೇಕನ್ನು ಕಮ್ಮಿ ಮಾಡ್ಕೊಳ್ತಾರೆ. ಪ್ಲಸ್ NSDL ಇದರಿಗೆ ಡೈರೆಕ್ಟಾಗಿ ಏನು ದುಡ್ಡು ಬರೋದಿಲ್ಲ, ಯಾಕಂದರೆ ಫ್ರೆಶ್ ಇಶ್ಯೂ ಅಲ್ಲ. ನ್ಯೂಸ್ ನಂಬರ್ 3. FD ಆ್ಯಂಡ್ ಸೇವಿಂಗ್ಸ್ ಅಕೌಂಟ್ ಇಂಟ್ರೆಸ್ಟ್ ಕಟ್. ICICI ಬ್ಯಾಂಕ್ ಆದಮೇಲೆ HDFC ಬ್ಯಾಂಕು ಅವರ ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡಿದ್ದಾರೆ. FDs ಮೇಲೆ 0.25% ಕಮ್ಮಿ ಮಾಡಿದ್ದಾರೆ. ಯಾಕಂದರೆ RBI ಮೊನ್ನೆ 0.5% ಇಂಟ್ರೆಸ್ಟ್ ರೇಟ್ಸ್ ಕಮ್ಮಿ ಮಾಡಿದ್ದಾರೆ. FD ರೇಟ್ ಕಟ್ ಆದಮೇಲೆ FD ಸ್ಟಾರ್ಟ್ ಆಗ್ತಾ ಇರೋದು ಲೋಯೆಸ್ಟ್ 10 ಇಯರ್ಗೆ 2.75% ಹಾಗೂ 1 ಇಯರ್ಗೆ 6.6% ಕೊಡ್ತಾ ಇದ್ದಾರೆ. ಸೀನಿಯರ್ ಸಿಟಿಸನ್ಗೆ 0.5% ಜಾಸ್ತಿ ಇದೆ. ಸೇವಿಂಗ್ಸ್ ಬ್ಯಾಂಕ್ ಇಂಟ್ರೆಸ್ಟು 0.5% ಕಮ್ಮಿ ಮಾಡಿದ್ದಾರೆ. ಮುಂಚೆ 3.25% ಬರ್ತಾ ಇತ್ತು, ಈಗ 2.75% ಇಂಟ್ರೆಸ್ಟ್ ಮಾತ್ರ ಕೊಡ್ತಾರೆ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸಿಗೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಟಾಟಾ ಸನ್ಸು ಹೊಸ ಡೈರೆಕ್ಟರ್ಸನ್ನು ಅವರು ನೇಮ್ ಮಾಡಬೇಕಾಗತ್ತೆ, ಅಪಾಯಿಂಟ್ ಮಾಡಬೇಕಾಗತ್ತೆ. ಯಾಕಂದರೆ ವೇಕೆನ್ಸೀಸ್ ಬರ್ತಾ ಇದೆ. ಒಬ್ಬರು CEO ಆಫ್ ಜಾಗ್ವಾರ್ ಲ್ಯಾಂಡ್ ರೋವರು, ಅವ್ರದ್ದು ಏಜ್ ಈಗ 70 ಇಯರ್ಸ್ ಆಗುತ್ತೆ ಇನ್ನೊಂದು ಕೆಲವು ತಿಂಗಳಲ್ಲಿ. ಆವಾಗ ಅವರು ರಿಟೈರ್ ಆಗಬೇಕಾಗತ್ತೆ. ಅದೇ ಥರ ಇನ್ನೊಬ್ಬರು ಇಂಡಿಪೆಂಡೆಂಟ್ ಡೈರೆಕ್ಟರು ಅವರು ಏಪ್ರಿಲಲ್ಲಿ ಕ್ವಿಟ್ ಆಗಿದ್ರು, ಅವರ ಪ್ಲೇಸು ಕಂಪ್ಲೀಟ್ ಫಿಲ್ ಮಾಡಬೇಕಾಗತ್ತೆ. ಸೊ ಮೋಸ್ಟ್ ಪ್ರಾಬ್ಲಿ ಎಕ್ಸಿಸ್ಟಿಂಗ್ ಗ್ರೂಪ್ ಕಂಪ್ನೀಸಿಂದ ಇಬ್ಬರನ್ನ ಅವರು ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸಿಗೆ ಅಲ್ಲಿ ಸೇರಿಸ್ತಾರೆ ಅಂತ ಕಾಣಿಸುತ್ತೆ. ಇಂಡಿಯಾದು ಪಬ್ಲಿಕ್ ಸೆಕ್ಟರ್ ರಿಫೈನಿಂಗ್ ಕಂಪ್ನೀಸು BPCL, HPCL ಎಲ್ಲ ಅಪ್ರಾಕ್ಸಿಮೇಟ್ಲಿ ಸೇರಿಸ್ಕೊಂಡು 10 ಡೊಮೆಸ್ಟಿಕ್ಲಿ ಬಿಲ್ಡ್ ದೊಡ್ಡ ಶಿಪ್ಸು ಅಥವಾ ವೆಸಲ್ಸ್ ಅಂತ ಕರಿತೀವಿ, ಅದನ್ನು ಪರ್ಚೇಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ದಟ್ ಫ್ಯೂಲನ್ನು ಇಂಡಿಯಾದಲ್ಲೇ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅಥವಾ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ. ಹಾಗೂ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿಗೂ ಅವರು ಸಪೋರ್ಟ್ ಕೊಟ್ಟಾಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ಸ್ಟಾಕ್ ಮಾರ್ಕೆಟ್ ಅಪ್ಡೇಟು ನಿಮಗೆ ಇಲ್ಲಿ ಸ್ಲೈಡ್ಸ್ ಮುಂದೆ ಹಾಕ್ತಾ ಇದ್ದೀನಿ, ನೀವು ಅದನ್ನು ಓದ್ಕೊಂಡು ಹೋಗ್ಬೋದು. ಹಾಗೂ ನೀವು ಇವತ್ತಿನ ಸಮರಿ ನೋಡ್ಬೋದು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.